ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಆಧುನಿಕ ಭಾರತದ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ ನೋಡಿ, ಬಾರ್ತಲೋಮ್ಯೆ ಡಯಾಸ್ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಯಾವಾಗ ಆರಂಭಿಸಿದನೋ ಅಂದಾಗ ಸರಿಯಾದ ಉತ್ತರ 1488ರಲ್ಲಿ ವಿದ್ಯಾರ್ಥಿಗಳೇ. ನೋಡಿ, 1488ರಲ್ಲಿ ಈ ಬಾರ್ತಲೋಮ್ಯೆ ಡಯಾಸ್ ಅನ್ನು ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯೋದಕ್ಕೆ ಆರಂಭವನ್ನ ಮಾಡಿದಂತ ನಂತರ ಇವನು ಆಫ್ರಿಕಾದ ದಕ್ಷಿಣ ತುದಿಯಾದಂತ ಕೇಪ್ ಅನ್ನು ತಲುಪ್ತಾನೆ. ಈ ಆಫ್ರಿಕಾದ ದಕ್ಷಿಣ ತುದಿಯಾದಂತ ಕೇಪ್ ಅನ್ನು ತಲುಪಿದಂತ ವಿದ್ಯಾರ್ಥಿಗಳೇ, ಅಲ್ಲಿ ಪ್ರಯಾಣವನ್ನು ಮುಂದುವರಿಸಲು ಆರಂಭ ಮಾಡಿದಂತಾಗ ಅಲ್ಲಿ ಭೀಕರವಾದಂತ ಬಿರುಗಾಳಿ ಬೀಸುತ್ತಿತ್ತು. ಆಗ ಆ ಕೇಪ್ ಅನ್ನ ಬಾರ್ತಲೋಮ್ಯೆ ಡಯಾಸ್ ಅನ್ನು ಕೇಪ್ ಆಫ್ ಸ್ಟಾರ್ಮ್, ಬಿರುಗಾಳಿಯ ಭೂಷಣ ಎಂದು ಕರೆದು ತಾಯ್ನಾಡಿಗೆ ವಾಪಸ್ ಆದ. ಆಗ ಅಂದಿನ ಪೋರ್ಚುಗಲ್ನ ದೊರೆದಂತ ಎರಡನೇ ಜಾನ್ ಈ ವಿಚಾರವನ್ನ ತಿಳಿದು ಆ ಕೇಪ್ ಅನ್ನ ಕೇಪ್ ಆಫ್ ಡೋಪ್ ಅಥವಾ ಭರವಸೆಯ ಭೂಷಣ ಎಂದು ಕರೆದಂತವನೇ ಅಂದಿನ ರಾಜನಾದಂತ ಎರಡನೇ ಜಾನ್ ಎಂಬುವನು. ನೋಡಿ ವಿದ್ಯಾರ್ಥಿಗಳೇ, ಎರಡನೇ ಪ್ರಶ್ನೆ, ವಾಸ್ಕೋಡಿಗಾಮ ಪೋರ್ಚುಗಲ್ನ ಯಾವ ಬಂದರಿನಿಂದ ಪ್ರಯಾಣ ಆರಂಭಿಸಿದನೋ? ಸರಿಯಾದ ಉತ್ತರ ಲಿಸ್ಬನ್ ಬಂದರಿನಿಂದ. ನೋಡಿ, ವಾಸ್ಕೋಡಿಗಾಮ ಪೋರ್ಚುಗಲ್ನ ಲಿಸ್ಬನ್ ಬಂದರಿನಿಂದ ಪ್ರಯಾಣವನ್ನು ಆರಂಭಿಸಿ ಸಾಹೋ ಗ್ಯಾಬ್ರಿಯಲ್ ಎಂಬ ಹಡಗಿನ ಮೂಲಕ ಆರಂಭ ಮಾಡ್ತಾನೆ. ಮೂರನೇ ಪ್ರಶ್ನೆ, ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಕನ್ನಡದ ಪ್ರಥಮ ಮಹಿಳೆ ಯಾರು? ಸರಿಯಾದ ಉತ್ತರ ಉಳ್ಳಾಲದ ರಾಣಿ ಅಬ್ಬಕ್ಕ ಚೌಟ, ದಕ್ಷಿಣ ಕನ್ನಡ ಜಿಲ್ಲೆ, ಉಳ್ಳಾಲದ ರಾಣಿ ಅಬ್ಬಕ್ಕ ಚೌಟ. ನೋಡಿ ವಿದ್ಯಾರ್ಥಿಗಳೇ, ನಂತರ ಎರಡನೇ ಪ್ರಶ್ನೆ, ನಂತರ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ ಇತಿಹಾಸದ 4 ಭಾಗಗಳನ್ನು ಒಳಗೊಂಡಿರುವಂತ ಒಂದು ಅಪ್ಡೇಟ್ ಇರುವಂತ ವಿವರಣಾತ್ಮಕವಾದಂತ ಪುಸ್ತಕ, ಒಳ್ಳೆಯ ಪುಸ್ತಕ, ಒಳ್ಳೆಯ ಸ್ನೇಹಿತ, ನಮ್ಮ ಜೀವನವನ್ನು ರೂಪಿಸಬಲ್ಲಂತದ್ದು ವಿದ್ಯಾರ್ಥಿಗಳೇ. ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ಮತ್ತು ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಈ ಒಂದು ಪುಸ್ತಕ ದೊರೆಯುತ್ತದೆ, ನೀವು ಕೊಂಡು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳೇ. ನಂತರ 4ನೇ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷರ ಒಡೆದು ಆಳುವ ತಂತ್ರಕ್ಕೆ ಸಹಾಯ ಮಾಡಿದವರು ಯಾರು? ಸರಿಯಾದ ಉತ್ತರ ಮಹಮ್ಮದ್ ಅಲಿ ಜಿನ್ನಾ, ಮೊಹಮ್ಮದ್ ಶಫಿ ಮತ್ತು ಆಗಾ ಖಾನ್. ಮಹಮ್ಮದ್ ಅಲಿ ಜಿನ್ನಾ, ಮೊಹಮ್ಮದ್ ಶಫಿ ಮತ್ತು ಆಗಾ ಖಾನ್. 5ನೇ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಆರ್ಕಾಟ್. ನೋಡಿ, ಕರ್ನಾಟಕದ ರಾಜಧಾನಿ ಆರ್ಕಾಟ್. 6ನೇ ಪ್ರಶ್ನೆ, ವಾಂಡಿವಾಶ್ ಕದನ ಯಾವಾಗ ನಡೆಯಿತು? ಸರಿಯಾದ ಉತ್ತರ 1760ರಲ್ಲಿ. ನೋಡಿ, 1760ರಲ್ಲಿ ವಾಂಡಿವಾಶ್ ಕದನದಿಂದ ಭಾರತದಿಂದ ಫ್ರೆಂಚರು ನಿರ್ಗಮನವಾಗಲು ಕಾರಣವಾಯಿತು. ನೋಡಿ, ಈ ಒಂದು ವಾಂಡಿವಾಶ್ ಕದನವನ್ನ ಭಾರತದ ವಾಟರ್ಲೂ ಕದನ ಎಂದು ಸಹ ಕರೆಯಲಾಗುತ್ತದೆ. 7ನೇ ಪ್ರಶ್ನೆ, ಬಕ್ಸಾರ್ ಕದನದ ಮುಕ್ತಾಯದ ಒಪ್ಪಂದ ಯಾವುದು? ಸರಿಯಾದ ಉತ್ತರ ಅಲಹಾಬಾದ್ ಒಪ್ಪಂದ. ಈ ಒಂದು ಅಲಹಾಬಾದ್ ಒಪ್ಪಂದಕ್ಕೆ 1765ರಲ್ಲಿ ಸಹಿ ಮಾಡಲಾಗುತ್ತದೆ. 8ನೇ ಪ್ರಶ್ನೆ, ಭಾರತದ ಕೊನೆಯ ಗವರ್ನರ್ ಜನರಲ್ ಮತ್ತು ಭಾರತದ ಪ್ರಥಮ ವೈಸ್ರಾಯ್ ಯಾರು? ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್. ಇವನೇ 1856ರಲ್ಲಿ ದಿ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆಕ್ಟ್ ಅಂದ್ರೆ ಸಾಮಾನ್ಯ ನ್ಯೂನತಾ ಕಾಯ್ದೆಯನ್ನ ಜಾರಿಗೊಳಿಸಿದಂತವನು. 9ನೇ ಪ್ರಶ್ನೆ, ಭಾರತದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಯಾವಾಗ ಜಾರಿಯಾಯಿತು? ಸರಿಯಾದ ಉತ್ತರ 1773ರಲ್ಲಿ ಜಾರಿಯಾಯಿತು. 10ನೇ ಪ್ರಶ್ನೆ, ಕಾಯಂ ಜಮೀನ್ದಾರಿ ಪದ್ಧತಿಯ ಕಂದಾಯ ಬೋರ್ಡಿನ ಅಧ್ಯಕ್ಷರಾಗಿದ್ದವರು ಯಾರು? ಸರಿಯಾದ ಉತ್ತರ ಜಾನ್ ಶೋರ್. ನೋಡಿ, ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು ಅಂದಾಗ ಲಾರ್ಡ್ ಕಾರ್ನ್ವಾಲಿಸ್. ಈ ಕಾಯಂ ಜಮೀನ್ದಾರಿ ಪದ್ಧತಿಯ ಕಂದಾಯ ಬೋರ್ಡಿನ ಅಧ್ಯಕ್ಷರಾಗಿದ್ದವರು ಯಾರು ಅಂದಾಗ ಜಾನ್ ಶೋರ್. 11ನೇ ಪ್ರಶ್ನೆ, 1816ರಲ್ಲಿ ನೇಪಾಳದ ಗೂರ್ಖಾಗಳೊಂದಿಗೆ ಹೋರಾಟ ಮಾಡಿ ಜಯ ಸಾಧಿಸಿ ಸಗೌಲಿ ಒಪ್ಪಂದಕ್ಕೆ ಸಹಿ ಮಾಡಿದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ಹೇಸ್ಟಿಂಗ್ಸ್ ಅವರು. 12ನೇ ಪ್ರಶ್ನೆ, ಲಾರ್ಡ್ ಡಾಲೌಸಿ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಯಾವಾಗ ಜಾರಿಗೊಳಿಸಿದನೋ? ಸರಿಯಾದ ಉತ್ತರ 1856ರಲ್ಲಿ. ಇದೇ 1856ರಲ್ಲಿ ಡಾಲೌಸಿ ಲೋಕೋಪಯೋಗಿ ಇಲಾಖೆಯನ್ನು ಸಹ ಸ್ಥಾಪನೆ ಮಾಡ್ತಾನೆ. 13ನೇ ಪ್ರಶ್ನೆ, ಕೇಂದ್ರದಲ್ಲಿ ಬಜೆಟ್ ಮಂಡಿಸುವ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್ ರವರು ಈ ಒಂದು ಬಜೆಟ್ ಮಂಡನೆ ಮಾಡೋ ಪದ್ಧತಿ ಜಾರಿಗೊಳಿಸಿದರು. 14ನೇ ಪ್ರಶ್ನೆ, ಭಾರತವನ್ನು ಖಡ್ಗದ ಮೂಲಕ ಗೆಲ್ಲಲಾಗಿದೆ, ಅದನ್ನು ಖಡ್ಗದಿಂದಲೇ ಉಳಿಸಿಕೊಳ್ಳಲಾಗಿದೆ ಎಂದು ಹೇಳಿದವರು ಯಾರು? ಸರಿಯಾದ ಉತ್ತರ ಎರಡನೇ ಲಾರ್ಡ್ ಎಲ್ಗಿನ್. 15ನೇ ಪ್ರಶ್ನೆ, ವಿಶ್ವವಿದ್ಯಾಲಯಗಳ ಕಾಯ್ದೆ ಜಾರಿಗೊಳಿಸಿದವರು ಯಾರು? ಸರಿಯಾದ ಉತ್ತರ 1904ರಲ್ಲಿ. 16ನೇ ಪ್ರಶ್ನೆ, 1751ರಲ್ಲಿ ಹೈದರ್ ಅಲಿ ತಿರುಚನಾಪಲ್ಲಿಯ ಮೇಲೆ ದಾಳಿ ಮಾಡಿ ಯಾರನ್ನು ಸೋಲಿಸಿದನೋ? ಸರಿಯಾದ ಉತ್ತರ ಮಹಮ್ಮದ್ ಅಲಿನ ಸೋಲಿಸಿದನೋ. 17ನೇ ಪ್ರಶ್ನೆ, ಹೈದರ್ ಅಲಿಯ ನಾಣ್ಯ ಟಂಕಸಾಲೆಗಳು ಯಾವುವು? ಸರಿಯಾದ ಉತ್ತರ ಶ್ರೀರಂಗಪಟ್ಟಣ, ಚಿತ್ರದುರ್ಗ, ಬಿದನೂರು ಮತ್ತು ಗುತ್ತಿ. ನೋಡಿ, ಹೈದರ್ ಅಲಿ ಬಹದ್ದೂರ್ ಎಂಬ ನಾಣ್ಯವನ್ನ ಜಾರಿಗೊಳಿಸಿದಂತವನು. 18ನೇ ಪ್ರಶ್ನೆ,
ಲಾಲ್ ಬಾಗ್ ನಿರ್ಮಾಣ ಮಾಡಿದವರು ಯಾರು? ಹೈದರ್ ಅಲಿ. ಯಾರು ನಿರ್ಮಾಣ ಮಾಡಿದ್ರು? ಹೈದರ್ ಅಲಿ ಲಾಲ್ ಬಾಗ್ ಅನ್ನ ನಿರ್ಮಾಣ ಮಾಡಿದ. 19ನೇ ಪ್ರಶ್ನೆ, ಬ್ರಿಟಿಷರನ್ನು ಸೋಲಿಸಿದ ಭಾರತದ ಪ್ರಥಮ ದೇಶೀಯ ಅರಸ ಯಾರು? ಸರಿಯಾದ ಉತ್ತರ ಹೈದರ್ ಅಲಿ. ಹೈದರ್ ಅಲಿ. 20ನೇ ಪ್ರಶ್ನೆ, ಹೈದರ್ ಅಲಿಯ ಆಡಳಿತದಲ್ಲಿದ್ದ ಹಿಂದೂ ಅಧಿಕಾರಿಗಳು ಯಾರು? ಸರಿಯಾದ ಉತ್ತರ ಪೂರ್ಣಯ್ಯ, ಶಾಮಯ್ಯ, ಕೃಷ್ಣರಾವ್ ಮತ್ತು ಖಂಡೇರಾಯರು. ಪೂರ್ಣಯ್ಯ, ಶಾಮಯ್ಯ, ಕೃಷ್ಣರಾವ್ ಮತ್ತು ಖಂಡೇರಾಯರು ಹೈದರ್ ಅಲಿಯ ಆಡಳಿತದ ಹಿಂದೂ ದಂಡನಾಯಕರು. ವಿದ್ಯಾರ್ಥಿ, ಹೀಗೆ ಕೇಳಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನ ತಾವು ಅಧ್ಯಯನ ಮಾಡಿದ್ದಾದ್ರೆ ಎಲ್ಲ ವಿವರಣಾತ್ಮಕವಾದಂತಹ ಒಂದು ಉತ್ತರ ಈ ಎಲ್ಲಾ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ನಿಮ್ಗೆ ಅಧ್ಯಯನಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೀವಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.